ಬೆಳಗಾವಿ ನಗರ ಕಾಂಗ್ರೆಸ್ ಶಾಸಕರಾದ ಆಸಿಫ್ ಸೇಠ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ದಲಿತ ಮುಖಂಡರಾದ ಮಲ್ಲೇಶ್ ಚೌಗಲೆ ಆಗ್ರಹಿಸಿದ್ದಾರೆ. ಶನಿವಾರದಂದು ಬೆಳಗಾವಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರ ಕ್ಷೇತ್ರದಿಂದ ಇದುವರೆಗೆ ಯಾವುದೇ ಕಾಂಗ್ರೆಸ್ ಶಾಸಕರಿಗೆ ಸಚಿವ ಸ್ಥಾನ ದೊರೆತಿಲ್ಲ. ಈ ಬಾರಿ ಪಕ್ಷದ ವರಿಷ್ಠರು ಸೂಕ್ತ ಪ್ರತಿನಿಧಿತ್ವ ನೀಡಬೇಕು ಎಂದು ಹೇಳಿದರು. ಶಾಸಕ ಆಸಿಫ್ ಸೇಠ್ ಅವರು ಪಕ್ಷ ಸಂಘಟನೆಯ ಹಾಗೂ ಜನಸೇವೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಎಂದು ಅವರು ತಿಳಿಸಿದರು. ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಪ್ಪಾ ಅಂದರೆ, ಬೆಳಗಾವಿ ನಗರದಿಂದ ಇನ್ನೂವರೆಗೆ ಯಾರು ಒಬ್ಬರು ಮಂತ್ರಿಮಂಡಲದಲ್ಲಿ ಆಗಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ. ಯಾಕಂದರೆ ಸುಮಾರು ವರ್ಷದಿಂದ ನಾವು ಹಿಂದಿನ ಶಾಸಕರನ್ನು ನೋಡಿದೆವು, ಅದರ ಹಿಂದಿನ ಶಾಸಕರು ನೋಡಿದೆವು. ಆದರೆ ನಗರದಿಂದ ಇನ್ನೂವರೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರನ್ನೂ ಒಬ್ಬರ ಮಂತ್ರಿಮಂಡಲದಲ್ಲಿ ಆಗಲಿ, ರಾಜ್ಯ ಮಂತ್ರಿಮಂಡಲದಲ್ಲಿ ಆಗಲಿ, ಕೇಂದ್ರ ಮಂತ್ರಿಮಂಡಲದಲ್ಲಿ ಕೂಡ ಸೇರಿಸಿಲ್ಲ. ಇದರ ಹಿಂದಿನ ಇತಿಹಾಸ ನೋಡ್ರೆ, ಮಾನ್ಯ ಮಾಜಿ ದಿವಂಗತ ಶ್ರೀ ಸಿದ್ಧಾರ್ಥ ಸಾಹೇಬರು 4 ಸಲ ಆರಿಸೋದ್ರು. ಅದರ ಹಿಂದೂ ಕೂಡ MP ಆಗಿ ಭಾಳ ಮಂದಿ ಆರಿಸೋದ್ರು. ಅವರು ಕೂಡ ಕೇಂದ್ರದಲ್ಲಿ ಯಾವುದೂ ಸ್ಥಾನಮಾನ ಸಿಗಲಿಲ್ಲ ಕಾಂಗ್ರೆಸ್ ಪಕ್ಷದಿಂದ ಅಂತ ಹೇಳ್ತಾ ಇದ್ದೇನೆ. ಆದರೆ ಶಾಸಕರಾಗಿ ಹಿಂದಿನ ಸಲ ಕೂಡ 10, 12 ವರ್ಷ, 15 ವರ್ಷ, 20 ವರ್ಷ ಶಾಸಕರಾದರೂ ಆಗಲಿಲ್ಲ. ನಾವು ಒಬ್ಬ ಮೈನಾರಿಟಿ ಅಂತ ತಿಳ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡಿದಂಥ ರಾಜು ಶೆಟ್ಟಿ ಸಾಹೇಬರಿಗೆ ನಾವೆಲ್ಲ ಸಂಘಟನೆ ಪರವಾಗಿ, ಎಲ್ಲ ಪಕ್ಷದ ಮುಖಂಡರ ಪರವಾಗಿ, ಎಲ್ಲ ಸಮಾಜದ ಪರವಾಗಿ ನಾವು ಮಾನ್ಯ ನಮ್ಮ ರಾಹುಲ್ ಗಾಂಧೀಜಿಯವರಿಗೆ, ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾವ್ರಿಗೆ ವಿನಂತಿ ಮಾಡ್ಕೋತೀವಿ. ರಾಜು ಶೆಟ್ಟಿ ಸಾಹೇಬರಿಗೆ ಮಂತ್ರಿಮಂಡಲದಲ್ಲಿ ಒಂದು ಸ್ಥಾನ ಮಾಡಿಕೊಡ್ಬೇಕು ಮತ್ತು ಬೆಳಗಾವಿ ಶಹರದಲ್ಲಿ ಒಬ್ಬರು ಮಂತ್ರಿ ಇದ್ರಪ್ಪ ಅಂತ ಅನ್ನೋದು ಒಂದು ಇತಿಹಾಸ ನಿರ್ಮಾಣ ಆಗಲಿ ಅಂತ ನಾವು ತಮ್ಮ ಮುಖಾಂತರ ವಿನಂತಿ ಮಾಡ್ಕೋತೀವಿ. ಅವರು ಒಂದು ವರ್ಷದಲ್ಲಿ ಬೆಳಗಾವಿಯಲ್ಲಿ ಭಾಳಷ್ಟು ಡೆವಲಪ್ಮೆಂಟ್ ಆಗಲಿ ಅದು ಮಾಡ್ಕೊಂಡು ಬಂದಾರೆ. ಅದ್ರ ಜೊತೆನ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಸಮಾಧಾನದಿಂದ ಕೆಲಸ ಮಾಡಿದ್ರು. ಅದಕ್ಕಿಂತ ಮುಖ್ಯ ವಿಷಯ ಅಂದರೆ, ಬೆಳಗಾವಿ ಸಿಟಿ ಡಿಸ್ಟ್ರಿಕ್ದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸುಮಾರು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಾರೆ. ನಾವು ಇವೆಲ್ಲ ಪರಿಗಣಿಸಿ ಅವರಿಗೆ ಒಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ತಾವು ಮಂತ್ರಿಮಂಡಲದಲ್ಲಿ ಸೇರಬೇಕಂದ್ರೆ ಇದು ನಮ್ಮದು ಭಾಳ ಒತ್ತಾಯಪೂರ್ವಕವಾಗಿ ವಿನಂತಿ ನಾವು ಹೈಕಮಾಂಡ್ಗೆ ಮಾಡ್ತಾಯಿದ್ದೇವೆ. ಅಲ್ಲ, ಅವ್ರ ಬಗ್ಗೆ ನಾ ಏನು ಅನ್ನೋಂಗಿಲ್ಲ. ನಾವು ಮೈನಾರಿಟಿ ಕಮ್ಯುನಿಟಿ, ಇದ್ರ ಹಿಂದೆ OBC ಕಮ್ಯುನಿಟಿಯಿಂದ ರಮೇಶ್ ಕುರ್ಜಿಯವರು ಆರಿಸಿ ಬಂದರು 2 ಸಲ, ಇದರಿಂದ ಫಿರೋಜ್ ಶೇಟ್ ಅವರು 2 ಸಲ ಆರಿಸಿ ಬಂದರು, ಈಗ ರಾಜು ಶೇಟ್ ಅವರು ಆರಿಸಿ ಬಂದಾರೆ. ಅಹಿಂದದಿಂದ ಬೆಳಗಾವಿ ಶಹರದಲ್ಲಿ ಇದ್ದಂಥ ನಾವು ಏನು ಅಹಿಂದ ಅಂತ ಹೇಳ್ಕೊಂಡು ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿದೆವು. ಪಕ್ಷ ಅಧಿಕಾರದಲ್ಲಿ ಬಂದಿದೆ. ಇದ್ರ ಹಿಂದೆ ಕೂಡ SM ಕೃಷ್ಣ ಸರ್ಕಾರ ಕೂಡ ಇತ್ತು. ಅದಕ್ಕೆ ನಾವು ಒತ್ತಾಯಪೂರ್ವಕವಾಗಿ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಮಂದಿನ ಇದ್ರ ಹಿಂದೆ ಮಂತ್ರಿಗಳು ಮಾಡ್ಯಾರ. ಆದರೆ ಬೆಳಗಾವಿ ನಗರದಿಂದ ಯಾರಿಗೆ ಮಾಡಿಲ್ಲ. ಅದು ಮೈನಾರಿಟಿ ಅಹಿಂದ. ಅದ್ರ ಹಿಂದೆ ನಾವೆಲ್ಲರೂ ಕೂಡ್ಕೊಂಡು ಅದೇ ಒಂದು ಬೆಂಬಲಕ್ಕೆ ನಿಂತೀವಿ. ಸರ್, ನಾವು ಇವತ್ತು ಪ್ರೆಸ್ ಮೀಟ್ ತಮ್ಮ ಮಾಧ್ಯಮ ಮುಖಾಂತರ ನಾವು ಸರ್ಕಾರಕ್ಕೆ, ಅದರ ನಮ್ಮ ಹೈಕಮಾಂಡ್ಗೆ ನಮ್ಮ ಮೆಸೇಜ್ ಕಳಿಸ್ತೀವಿ. ಈಗ ನಾವು ಲೆಟರ್ ಕ್ಯಾಂಪೇನ್ ಕೂಡ ಮಾಡ್ತಾಯಿದ್ದೇವೆ. ಅದ್ರ ಜೊತೆನ ಎಲ್ಲ ಸಂಘ ಸಂಸ್ಥೆಯಿಂದ ಪ್ರತಿಯೊಬ್ಬರು ಎಲ್ಲರೂ ಇವತ್ತಿಂದನೇ ನಾವು ಪತ್ರ ಮುಖಾಂತರ ನಮ್ಮದು ಅಣ್ಣುಣಿಕೆ ಇವತ್ತಿನ ತಿಳ್ಸೋಕೆ ನಾವು ಶುರು ಮಾಡ್ತೇವೆ. ಇನ್ನೂ 2-3 ದಿನ ಕಾಲಾವಕಾಶ ಇದೆ. ಅದನ್ನು ನಾವು ಉಪಯೋಗ ಮಾಡ್ಕೊಂಡು ನಾವು ಇವತ್ತಿಂದನೇ ನಮಗೆ ಲೆಟರ್ ಕ್ಯಾಂಪೇನ ಫೋನ್ ಮುಖಾಂತರ, ತಮ್ಮ ಮಾಧ್ಯಮ ಮುಖಾಂತರ ನಾವು ನಮ್ಮ ಕ್ಯಾಂಪೇನ್ ಶುರು ಮಾಡ್ತೇವೆ. ಅದು ಆಗೋ ಮಟ್ಟ ನಾವು ಬಿಡೋಂಗಿಲ್ಲ ಅಂತ ಹೇಳ್ತಾ ಇದ್ದೀವಿ. ಇಲ್ಲ, ನಾವು ಬರೀ ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ. ಅದು ಫಸ್ಟ್ ನಾವು ಮೆಸೇಜ್ ಅಲ್ಲಿ ಹೋಗಿ ಮುಟ್ಟಲಿ. ಇದಾದ್ಮೇಲೆ ನಾವು ಹೇಳಿಲ್ಲ. ಈಗ ಅದ್ರ ಲೆಟರ್ ಕ್ಯಾಂಪೇನ್ ಕೂಡ ಮಾಡ್ತೀವಿ ನಾವು. ನಮ್ಮ ಎಲ್ಲ ಹಿರಿಯ ಮುಖಂಡರ ಜಿಲ್ಲೆಯಲ್ಲಿ ಇದ್ದಂಥ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಆಗಲಿ,
ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಲಿ ಎಲ್ಲ ಶಾಸಕರು ಕೂಡ ನಾವು ಭೇಟಿಯಾಗಿ ವಿನಂತಿ ಮಾಡ್ಕೋತೀವಿ. ನಾವು ಒಂದು ಮೈನಾರಿಟಿ ಒಂದು 5 ಮತ್ತು ಬೆಳಗಾವಿ ಸಿಟಿದಿಂದ ಆರ್ಚ್ ಬಂದಂಥ ಶಾಸಕರಿಗೆ ತಾವು ಮಂತ್ರಿಮಂಡಲದ ಸ್ಥಾನ ಕೊಡಬೇಕಂತ ಇಲ್ಲ. ನಾವು ಬದಲಾವಣೆ ಅನ್ನಂಗಿಲ್ಲ. ಇದ್ರ ಹಿಂದೆ ಜಿಲ್ಲೆಗೆ 4 ಮಂತ್ರಿಗಳು ಕೊಡ್ತೀರ. ಇದ್ರ ಹಿಂದೆ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆಗಿದೆ ಮತ್ತು ಈ ಬೆಳಗಾವಿ ತಾಲೂಕು ಭಾಳ ದೊಡ್ಡದಾಗಿದೆ. ಚಿಕ್ಕೋಡಿ ಜಿಲ್ಲೆ ಆಗಿದೆ. ಅಲ್ಲಿ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು ಅವ್ರು KPCC ಅಧ್ಯಕ್ಷ ಮಂತ್ರಿ ಆಗಲಿ ಅಂತ ನಮ್ಮ ಆಸೆ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರು ಆಗಲಿ ಅಂತ ಆಸೆ ಆದರೆ ಅದು ಬೆಳಗಾವಿ ಶಹರಕ್ಕೆ ಇನ್ನೂವರೆಗೆ ಕೊಟ್ಟಿಲ್ಲ. ಇತಿಹಾಸ ತೆಗೆದು ನೋಡ್ರಿ, ನೀವು ಇತಿಹಾಸ ಬಿಟ್ಟು ಚೆಕ್ ಮಾಡಿರಿ. ಆದರೆ ಇಲ್ಲಿ ಬಂದು ಇದ್ದಂಥವರು ಮಂತ್ರಿಗಳು ಆಗ್ಯಾರ, ಭಾಳಷ್ಟು ಜನ ಅದಾರ. ಕೇಂದ್ರ ಮಂತ್ರಿಗಳು ನೋಡಿದೆವು, ರಾಜ್ಯ ಮಂತ್ರಿಗಳು ನೋಡಿದೆವು. ಆದರೆ ನಮ್ಮದು ಒಂದು ಹಕ್ಕಿದೆ. ನಾವು ನಮ್ಮದೊಂದು ಫಂಡಮೆಂಟಲ್ ರೈಟ್ಸ್ ಇದೆ. ನಮ್ಮದು ಸಂವಿಧಾನ ಬಗ್ಗೆ, ಸಂವಿಧಾನ ಹಿಡ್ಕೊಂಡು ಹೋಗೋರು, ನಾವು ಸಂವಿಧಾನ ವಿಶ್ವಾಸ ಇಡೋರು, ನಾವು ಮತ ಹಾಕ್ತೇವೆ. ಬೆಳಗಾವಿ ಸಿಟಿಯಲ್ಲಿ ಎಲ್ಲ ಉತ್ತರದಲ್ಲಿ ನಾವೆಲ್ಲ ಮತ ಹಾಕ್ತೇವೆ. ನಮಗೂ ಒಂದು ಅಧಿಕಾರ ಕೊಡ್ರಿ, ನಮಗೂ ಒಂದು ನೈತಿಕ ಹಕ್ಕಿದೆ. ನಮ್ಮ ಮಂತ್ರಿ ಒಬ್ಬರು ಸಿಟಿಯಲ್ಲಿ ಇಲ್ಲ ಅಂತ ಇಷ್ಟ ನಮ್ಮ ಭಾವನೆ ಇದೆ. ಆದರೆ ನಾವು ಯಾರಿಗೂ ವಿರೋಧ ಅಂತಿಲ್ಲ. ಇನ್ನೂ ಹೆಚ್ಚಿಗೆ ಕೊಟ್ಟಂತೀವಿ ನಾವು. 4 ಮಂತ್ರಿಮಂಡಲ ಕೊಡ್ರಿ, ನಾವು ಯಾಕಿಲ್ಲ ಅಂತೀವಿ ನಾವು. ಮತ್ತು ಬೆಳಗಾವಿ ಜಿಲ್ಲೆ ಭಾಳ ದೊಡ್ಡದು. ಯಾವ್ದು ಸರ್? ಹಾಂ ಸರ್, ಬೆಳಗಾವಿಯಲ್ಲಿ ಭಾಳಷ್ಟು ಡೆವಲಪ್ಮೆಂಟ್ ವರ್ಕ್ ಈಗಾಗಲೇ ಸನ್ಮಾನ್ಯ ಜಿಲ್ಲಾ ಮಂತ್ರಿ ಉಸ್ತುವಾರಿ ಆದಂಥ ಸತೀಶಣ್ಣ ಫ್ಲೈಓವರ್ ಆಗಲಿ, ಬೆಳಗಾವಿ ರೋಡಲ್ಲಿ ರಿಂಗ್ ರೋಡ್ ಆಗಲಿ, ಬೆಳಗಾವಿ ಸಿಟಿಯಲ್ಲಿ ಭಾಳಷ್ಟು ಡೆವಲಪ್ಮೆಂಟ್ ಮಾಡುವಂಥ ಕನಸು ನೆನೆಸಿದೆ. ಇದು ಬೆಳಗಾವಿ ಶಹರಕ್ಕೆ, ಯಾಕಂದರೆ ಇದು 2ನೇ ರಾಜಧಾನಿ ಆಗಿದ್ದರಿಂದ ಅಧಿವೇಶನ ನಡೀತಾ ಇದೆ. ಲಿಂಗಾಯತ್ ಮುಖಂಡ RP ಪಾಟೀಲ್ ಕೂಡ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದ್ರು. ಜಿಲ್ಲೆಗೆ 1-2 ಮಂತ್ರಿಗಳನ್ನು ಕೊಡ್ತಾರ. ಅದಕ್ಕಾಗಿ ನಮ್ಮದು 3 ಜಿಲ್ಲೆ ಆಗುವಂಥ ಬೆಳಗಾವಿ ಜಿಲ್ಲೆ. ಅದಕ್ಕಾಗಿ ದಯಮಾಡಿ ನೀವು 2-3 ಏನು ಅದಾರ ಅವ್ರು ಎಲ್ಲ ಡೆವಲಪ್ಮೆಂಟ್ ಮಾಡಕತ್ತಾರ, ಎಲ್ಲ ಇಂಪ್ರೂವ್ಮೆಂಟ್ ಮಾಡಕತ್ತಾರ, ಬೆಳಗಾವಿ ಒಳ್ಳೆ ರೀತಿ ಕೊಂಡೊಯ್ಲಕತ್ತಾರ. ಅದರ ಜೊತೆ ನಮ್ಮ ಬೆಳಗಾವಿ ಸಿಟಿಯಲ್ಲಿ ಬೆಳಗಾವಿ ಹುಟ್ಟಿದ ನಡ್ಕೊಂಡು ಬೆಳಗಾವಿ ನಗರದಲ್ಲಿ ಯಾರೂ ಮಂತ್ರಿ ಆಗಿಲ್ಲ. ಹಿಂದಿಂದ ಒಂದು ಸ್ವಲ್ಪ ಹಿಸ್ಟ್ರಿ ತೆಗೆದು ನೋಡ್ರೆ ಬೆಳಗಾವಿ ಲೋಕಲದಲ್ಲಿ ಯಾರೂ ಮಂತ್ರಿ ಆಗಿಲ್ಲ. ಅದಕ್ಕಾಗಿ ದಯಮಾಡಿ ರಾಜು ಶೇಟ್ ಅವರು ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಕುಲ ಗೋತ್ರ ಜೊತೆ ಭಾಳ ಒಳ್ಳೆಯ ಸಂಬಂಧ ಇಟ್ಕೊಂಡಾರ. ಅದಕ್ಕಾಗಿ ದಯಮಾಡಿ ಅವ್ರಿಗೊಂದು ಮಂತ್ರಿಮಂಡಲ ಒಳಗೆ ಒಂದು ಅಪಾರ್ಚುನಿಟಿ ಕೊಟ್ಟರೆ, ಒಂದು ಮಂತ್ರಿ ಸ್ಥಾನ ಕೊಟ್ಟರೆ ಬೆಳಗಾವಿ ಒಳ್ಳೆ ರೀತಿ ಡೆವಲಪ್ಮೆಂಟ್ ಆಗ್ತದ, ಒಳ್ಳೆ ರೀತಿ ಸ್ಕೋಪ್ ಸಿಗ್ತದ. ಅದಕ್ಕಾಗಿ ಇವತ್ತು ಸತೀಶಣ್ಣ ಅದಾರ, ಇಡೀ ಕರ್ನಾಟಕ ರಾಜ್ಯದ PWD ಮಂತ್ರಿ ಅವರು. ಅದಕ್ಕಾಗಿ ಇಲ್ಲಿ ಲೋಕಲ್ ಒಬ್ಬರು ಮಂತ್ರಿ ಕೊಟ್ಟರಂದ್ರೆ ನಮಗೆ ಒಳ್ಳೆ ಒಂದು ಅನುಕೂಲ ಆಗ್ತದೆ. ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅದಾರ, ಅವರು ಕೂಡ ಸ್ಟೇಟ್ ಲೆವೆಲ್ ಮಂತ್ರಿ. ಅದಕ್ಕೆ ಇಲ್ಲಿ ಲೋಕಲ್ ಮಂತ್ರಿ ಅನ್ನೋರು ಯಾರು ಇಲ್ಲಿ ಇದ್ರಂದ್ರೆ ಅವರಿಗೆ ಕೆಲಸ ಮಾಡೋಕ್ಕೆ ಇನ್ನೂ ಸಪೋರ್ಟ್ ಆಗ್ತದೆ. ಅದಕ್ಕಾಗಿ ದಯಮಾಡಿ ಈ ದೊಡ್ಡ ಜಿಲ್ಲೆ ಆದಂಥ ಬೆಳಗಾವಿ ಜಿಲ್ಲೆ 3 ಜಿಲ್ಲೆ ಆಗುವಂಥ ಒಂದು ಕೆಪಾಸಿಟಿ ಅದ. ಅದಕ್ಕಾಗಿ ದಯಮಾಡಿ ರಾಜು ಶೇಟ್ ಅವರು ಲೋಕಲ್ ಒಂದು ಕ್ಯಾಂಡಿಡೇಟ್ಗೆ ಒಂದು ಮಂತ್ರಿ ಮಂಡಲವನ್ನು ಮಾಡ್ರಿ ಅಂದ್ರೆ ಒಳ್ಳೆ ರೀತಿ ಬೆಳಗಾವಿಗೆ ಒಂದು ಸ್ಥಾನಮಾನ ಕೊಟ್ಟಂಗೆ ಆಗ್ತೈತೆ ಅಂತ ಹೇಳಿ ನಾವು ಬೇಡ್ಕೊಳ್ತೀವಿ. ಅದೇ ರೀತಿ ಇವತ್ತು KPCC ಅಧ್ಯಕ್ಷರು ಮತ್ತು ಈಗಿನ ಮುಖ್ಯಮಂತ್ರಿಯವರಾದ ನಮ್ಮ DK ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಎಲ್ಲ ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಕೂಡ್ಕೊಂಡು ಬೆಳಗಾವಿ ನಗರ ಏನು ಹುಟ್ಟೈತಿಲ್ಲ ಆವತ್ತಿನ ಹಿಡ್ಕೊಂಡು ಇವತ್ತಿನ ತನಕ ಮಂತ್ರಿಮಂಡಲ ಒಮ್ಮೆ ಸಿಕ್ಕಿಲ್ಲ. ಅದಕ್ಕೆ ಬೆಳಗಾವಿ ನಗರಕ್ಕೆ ಒಂದು ಅಪಾರ್ಚುನಿಟಿ ಕೊಡ್ಬೇಕಂತ ಹೇಳಿ ನಾವು ಕೇಳ್ಕೊಳಕತ್ತೀವಿ ಅಷ್ಟೇ. ಜೊತೆಗೆ ಒಂದು ಒಳ್ಳೆ ಒಡನಾಟ ಇಟ್ಕೊಂಡು ಒಂದು ಮೃದು ಸ್ವಭಾವದ ಮತ್ತು ಅಭಿವೃದ್ಧಿ ಓರಿಯೆಂಟೆಡ್ ವ್ಯಕ್ತಿ. ಆದ್ದರಿಂದ ನಾನು ಹೈಕಮಾಂಡ್ಗೆ ಏನು ಒಂದು ಮನವಿ ಮಾಡ್ತೇನೆಂದ್ರೆ ಉತ್ತರ ಕರ್ನಾಟಕಕ್ಕೆ ಮತ್ತು ಮೈನಾರಿಟೀಸ್ನಲ್ಲಿ ರಾಜು ಶೇಟ್ ಸಾಹೇಬ್ರನ್ನ ಮಂತ್ರಿಯಾಗಿ ಮಾಡಬೇಕು. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ 2-3 ಮಂತ್ರಿ ಕೊಡ್ಬೇಕನ್ನೋದು ಯಾವುದೋ ಒಂದು ಇದಿಲ್ಲ. ಯಾಕಂದ್ರೆ ನಮ್ದು ದೊಡ್ಡ ಜಿಲ್ಲೆ ಇದೆ, ಸುಮಾರು 2-3 ಜಿಲ್ಲೆ ಆಗುವಷ್ಟು ಒಂದು ಜಿಲ್ಲೆ, 18 ವಿಧಾನಸಭಾ ಕ್ಷೇತ್ರಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾವೆ. ಇಂಥದ್ರಲ್ಲಿ ಇನ್ನೊಂದು ಮಂತ್ರಿ ಸ್ಥಾನ ಬಿಟ್ಟು 2 ಮಂತ್ರಿ ಸ್ಥಾನ ಕೊಡ್ಲಿಕ್ಕೆ ಏನು ಅಡ್ಡಿ ಇಲ್ಲ. ಆದ್ದರಿಂದ ಎಲ್ಲ ಸಮಾಜದವರು ಇವತ್ತು ನೋಡ್ಬೋದು ತಾವು ನಮ್ಮ ಎಲ್ಲ ದಲಿತ ಬಾಂಧವರು ಇವತ್ತು ಒಗ್ಗಟ್ಟಾಗಿ ಅವರ ಹಿಂದೆ ನಿಂತಿದ್ದಾರೆ. ಅಂದ್ರೆ ಇದು ಅಹಿಂದ ಸಮಾಜಕ್ಕೆ ಒಂದು ಆದ್ಯತೆ ಬೆಳಗಾವಿ ಜಿಲ್ಲೆಯಲ್ಲಿ ಕೊಟ್ಟಂಗ ಆಗ್ತದ. ಆದ್ರಿಂದ ರಾಜು ಶೇಟ್ ಸಾಹೇಬ್ರನ್ನ ಯಾವುದೇ ಒಂದು ಕಾರಣ ಹೇಳದೆ ಇವತ್ತು ಅವ್ರನ್ನ ಮಂತ್ರಿಯಾಗಿ ಮಾಡ್ಬೇಕಂತ ನಾವು ಮನವಿ ಮಾಡ್ತೀವಿ. ಮುಂದಿನ ದಿನಮಾನದಲ್ಲಿ ಎಲ್ಲರೂ ಕುಡ್ಕೊಂಡು, ಎಲ್ಲ ಸಮಾಜದವರು ಕುಡ್ಕೊಂಡು ಹೈಕಮಾಂಡ್ ಮುಂದೆ ಹೋಗಿ ರಾಜು ಶೇಟ್ ಸಾಹೇಬ್ರನ್ನ ಮಂತ್ರಿ ಮಾಡಬೇಕನ್ನುವಂತ ಮನವಿಯನ್ನು ನಾವು ಮಾಡ್ತೀವಿ ಅನ್ನೋ ಮುಖಾಂತರ ನನ್ನ ಮಾತು. ಸುದ್ದಿಗೋಷ್ಠಿಯಲ್ಲಿ ಹಲವು ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು.